कर्नाटका गुलबर्गा शहर के यूनिवर्सिटी पुलिस स्टेशन एरिया में पैसों के लिए सगी मां ने ही अपने बेटे को किडनैप करवाया, 22 लाख की फिरौती मांगी। इस मामले में यूनिवर्सिटी पुलिस स्टेशन के अमले ने मुलजिम मां और 2 लोगों को अरेस्ट किया है। गुलबर्गा सिटी पुलिस कमिश्नर शरणप्पा दागे ने मीडिया से बात करते हुए इस जुर्म का इंकशाफ किया। सिटी पुलिस कमिश्नर ने तफसील बताते हुए कहा कि सैयदा समीना नामी औरत ने अपने बेटे सैयद मुख्तार को मुलजिम मुबीन के साथ पूना को भेजने के बाद उसने खुद अपने बेटे को किडनैप हुआ है लेटर लिखकर दरवाजे पर रख दिया। अगर 22 लाख रुपये नहीं दिए तो बच्चे को जान से मार देंगे लिखा था। पुलिस ने जब तहकीकात शुरू की तो ये सारा माजरा सामने आया। फिलवक्त यूनिवर्सिटी पुलिस ने तीनों मुलजिमों को बच्चे की मां सैयदा समीना अंजुम, राजिक और मुबीन को हिरासत में लेकर मजीद तहकीकात शुरू की है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ದೂರಿನ ಪ್ರಕಾರ 11 ವರ್ಷದ ಬಾಲಕನನ್ನ ಅಪಹರಣ ಮಾಡಿದಂಥ ಪ್ರಕರಣ ಆಗುತ್ತೆ. ಆಮೇಲೆ ಒಂದು ಎಕ್ಸ್ಟ್ರಾಕ್ಷನ್ ಬೋರ್ಡ್ ಕೂಡ ಅಲ್ಲಿ ಸ್ಥಿತಿಗೆ ಅಂತ ಒಂದು ತಿಳಿಸ್ತಾರೆ. ಆ ಎಕ್ಸ್ಟ್ರಾಕ್ಷನ್ ಬೋರ್ಡಲ್ಲಿ ಮಿಸ್ ಆಗಿರುವಂಥ ಅಥವಾ ಕಾಣೆಯಾಗಿರುವ ಬಾಲಕ ಬೇರೆ ಹೆಸರು ಇರುತ್ತೆ. ಆ ಎಕ್ಸ್ಟ್ರಾಕ್ಷನ್ ಬೋರ್ಡಲ್ಲಿರುವಂಥ ಬಾಲಕ ಹೆಸರು ಬೇರೆ ಇರುತ್ತೆ. ಆ ಬೇರೆ ಬಾಲಕ ಹೆಸರು ಬರೋದು ಅವನ್ನ ನಾವು ಕಿಡ್ನಾಪ್ ಮಾಡಿದ್ದೀವಿ, 22 ಲಕ್ಷ ಕೊಡಬೇಕು, ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಬಾಲಕನ ಕಿಡ್ನಿ ತೆಗಿಬೇಕು ಅನ್ನೋದು ಆರಂಭ ಮಾಡ್ತೀವಿ. ಬೇರೆ ಬೇರೆ ರೀತಿಯ ಒಂದು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ಬಂದಿರ್ತಾರೆ. ಅದೇ ರೀತಿ ಅದರಲ್ಲಿ ಪೊಲೀಸರು ಕೂಡ ತಿಳಿಸ್ತೀವಿ ಅಂತ ಮೆನ್ಷನ್ ಆಗಿದೆ. ಈ ಪ್ರಕರಣ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಯಾಕಂತಂದರೆ ಇಲ್ಲಿ ಒನ್ ಆಫ್ ದಿ ಲೇಟೆಸ್ಟ್ ಕೇಸ್ ಈ ಕಿಡ್ನಾಪ್ ಸಂಬಂಧ ಬಾಲಕ ಹಾಗಾಗಿ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್, ಈ ಸಿ ಪಿ ಸಂಪರ್ಕವನ್ನು ಡಿಸಿಪಿ ನಾವು ಡಿಸಿಪಿ ಸುಮಾರು ಎಫರ್ಟ್ಸ್ ಎಲ್ಲ ರೀತಿಯ ಒಂದು ತನಿಖೆ ಮಾಡಲಾಗಿತ್ತು. ಮತ್ತು ಈ ಏನು ಮೂಮೆಂಟ್ಸ್ ಇದೆ, ಅಪಹರಣದ ಬಾಲಕನ ಮದರ್ ಮತ್ತು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವರ ನೆರೇಷನ್ಸ್ ಬಗ್ಗೆ ಸುಮಾರು ಕೆಲವು ಕಾಂಟ್ರಾಡಿಕ್ಷನ್ಸ್ಗಳು ಬರ್ತಾ ಇತ್ತು. ಸೊ ಫಸ್ಟ್ ನಮಗೆ ಕನ್ಫರ್ಮ್ ಆಗಿದೆ ಅಂತಂದರೆ ಇದು ಪ್ರೊಫೆಷನಲ್ ಕಿಡ್ನಾಪ್ ಆಗಿ ಸಂಬಂಧ. ಪ್ರೊಫೆಷನಲ್ ಅಂತಂದರೆ ಯಾರೋ ಒಂದು ಅನ್ನೋನ್ ಪರ್ಸನ್ಸ್ ಮಾಡುವಂಥದ್ದು ಅದು ರಿಮೋಟ್ ಆಗಿದೆ. ನಂತರ ಈಗ ಬಾಲಕನ ಬಗ್ಗೆ ಯಾರು ಸುಳ್ಳು ಹೇಳ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಬಾಲಕನ ತಾಯಿ ಆಗಲಿ, ನಮಗೆ ಸರಿಯಾದ ಮಟ್ಟದಲ್ಲಿ ನಮಗೇನು ಕೆಲವು ತನಿಖೆಯಲ್ಲಿ ನಮಗೆ ಅನುಮಾನ ಬರ್ತಾ ಇತ್ತು ಅಥವಾ ಬಳಿಗಳು ಬರ್ತಾ ಇತ್ತು, ಅದಕ್ಕೆ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಶನ್ಸ್ಗಳನ್ನು ನೀಡ್ತಾ ಇರಲಿಲ್ಲ. ಅವರು ಸ್ಟಬ್ಬರ್ನ್ ಆಗಿರ್ಬೋದು, ಎಸ್ಪೆಷಲಿ ಮದರ್. ಬೇಸಿಕಲಿ ಏನಂತಂದರೆ ಬಾಲಕನ ಕಿಡ್ನಾಪ್ ಆಗಿರೋದ್ರೆ ಮತ್ತೆ ಈ ಪೀಳಿಗೆ ಅವರು ನಮಗೆ ದೂರ ಬೇಡ ಅಂತ ಹೇಳ್ತಾರೆ. ಆಮೇಲೆ ನಮಗೆ ನೀವು ನಮ್ಮ ಬಾಲಕ ಸೇವಾ ಕೊಡ್ತಾನೆ ಅಂತ ಆ ರೀತಿ ಪೊಲೀಸರು ಕೂಡ ಅವರು ಚಾಲೆಂಜ್ ಮಾಡ್ತಾರೆ. ನಮಗೆ ಕೆಲವು ತನಿಖೆಯಲ್ಲಿ ದೊರೆತ ಮಾಹಿತಿ ಅಂತ ಹೇಳಿದ್ರೆ ಇದು ಪ್ರಕರಣಕ್ಕೆ ಟೋಟಲ್ ಫೀಸ್ ಸಿಗುತ್ತೆ. ಇದರ ಏನಂತಂದರೆ ತಾಯಿಗೆ ಅವರಿಗೆ ಪರಿಚಯ ಜೊತೆ ಇನ್ನೊಬ್ಬ ಆರೋಪಿ ಜೊತೆ ಎಲ್ಲಿ ಸಿಕ್ಕೊಂಡು ಮಾತಾಡ್ತಾರೆ. ಒಂಥರ ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಬೆಂಗಳೂರಿನಿಂದ ಬಂದಿದ್ದು ಈ 6th ಮತ್ತು ಕಾಣೆ ಆಗುತ್ತೆ, 7th ಇದು ಇರ್ತಾರೆ. 6th ಇಲ್ಲಿಂದ ಅವ್ರಿಗೆ ಪರಿಚಯ ಮುಖಾಂತರ ಅವರಿಗೆ ಪರಿಚಯ ನಂತರ ಪುಣೆ ಕಳಿಸಿರ್ತಾರೆ. ಅದರ ನಂತರ ಇಲ್ಲಿ ದೂರ ಇರುತ್ತಾರೆ. ಸೊ ಅದರಿಂದ ನಮಗೆ ಎಲ್ಲ ಬೆಳವಣಿಗೆ ಗೊತ್ತಾಗ್ತದೆ. ಅಲ್ಲಿ ಅವರು ಶಿವನ್ ತೆಗಿತಾವೆ, ನನ್ನ ಮಗು ಕಾಣೆಯಾಗಿದೆ, ನೀವು ತನಿಖೆ ಮಾಡಿ, ನೀವು ಮಾಡಿಲ್ಲ ಅಂದ್ರೆ ಮಗು ಬರುತ್ತೆ, ನೀವು ಒಂದು ವೇಳೆ ತನಿಖೆ ಮುಂದುವರಿಸಿದ್ರೆ ಮಗು ಸೇಫ್ ಆಗಿರಲ್ಲ ಅಂತ ನಮಗೆ अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस,
Bangalore, Chennai, Hyderabad. Contact details 9986544971.